ಸದ್ಯಕ್ಕೆ ಸಂಪುಟದ ಒಂದು ಸರ್ಜರಿ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್. ಹಾಗಾದ್ರೆ ಏನು ಸೂಚನೆ ಕೊಡ್ತು? ಯಾಕೆ ಸರ್ಜರಿ ಇಲ್ಲ ಅಂತ ಹೇಳ್ತಾ ಇದೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಸದ್ಯಕ್ಕಿಲ್ಲ ಸಂಪುಟದ ಒಂದು ಸರ್ಜರಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ನಾಯಕರಿಗೆ ಹೈಕಮಾಂಡ್ ಕೊಟ್ಟಂತಹ ಸೂಚನೆ ಆದರೂ ಏನು? ಹಾಗಾದ್ರೆ ಈ ರೀತಿಯಾದಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಸಚಿವ ಸಂಪುಟದ ಒಂದು ಪುನರ್ರಚನೆ ಅಥವಾ ವಿಸ್ತರಣೆ ಸದ್ಯಕ್ಕೆ ನಾವು ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಸಿಸಿ ಒಂದು ಉನ್ನತ ಮೂಲಗಳಿಂದ ಫ್ರೀಡಮ್ ಟಿವಿಗೆ ಈ ವರದಿ ಬಂದಿರುವಂಥದ್ದು. ಬೆಳಗಾವಿ ಅಧಿವೇಶನ ಮುಗಿದ ನಂತರವೇ ಸಂಪುಟದ ಸರ್ಜರಿ ಅಂತ ಹೇಳ್ತಾ ಇದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನ ಆಗಬೇಕು, ಸಂಕ್ರಾಂತಿ ಹಬ್ಬದ ಒಂದು ಬಳಿಕವಷ್ಟೇ ಈ ಕುರಿತು ಚರ್ಚೆಯ ಒಂದು ಸಾಧ್ಯತೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಬಿಹಾರ ಒಂದು ಚುನಾವಣೆಯ ಸೋಲಿನಲ್ಲಿ ಪರಾಮರ್ಶೆಯಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ಬದಲಾವಣೆಗಳ ಬಗ್ಗೆ ಮಾತುಕತೆ ಇಲ್ಲ, ಯೋಚನೆ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಒಂದು ನಾಯಕರಿಗೆ ಹೈಕಮಾಂಡ್ನಿಂದ ಒಂದು ಈ ರೀತಿಯಾದಂತಹ ಒಂದು ಸ್ಪಷ್ಟ ಸೂಚನೆ ಬಂದಿದೆ. ಹೀಗಾಗಿ ಸಂಪುಟದ ಒಂದು ಸರ್ಜರಿ ಸದ್ಯಕ್ಕಂತೂ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾದರೆ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಇಂದು ನಾಳೆ ಅಂತಿದ್ರು, ನವೆಂಬರ್ ಕ್ರಾಂತಿ ಅಂತಿದ್ರು, ಕೆಲವರಂತೂ ನಾನು ಬಿಟ್ಕೊಡೋಕ್ಕೆ ರೆಡಿ ಅಂತಿದ್ರು, ಇನ್ನು ಕೆಲವರು ಹೈಕಮಾಂಡ್ ಏನು ತೆಗೆದುಕೊಳ್ಳುತ್ತೆ ನಿರ್ಧಾರ ಅದಕ್ಕೆ ಸೈ ಅಂತೀವಿ, ಜೈ ಅಂತೀವಿ ಅಂತ ಹೇಳ್ತಾ ಇದ್ರು. ಆದರೆ ಈಗ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಹೇಳ್ತಾ ಇದೆ. ಫ್ರೀಡಮ್ ಟಿವಿಗೆ ಒಂದು ಮೂಲಗಳಿಂದ ಮಾಹಿತಿ ಬಂದಿರೋ ಪ್ರಕಾರ ನೋಡೋದಾದರೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಒಂದು ಬದಲಾವಣೆ ಆಗಿರಲಿ ಅಥವಾ ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ಯಾವುದೂ ಕೂಡ ಸದ್ಯಕ್ಕೆ ಇಲ್ಲ. ಬೆಳಗಾವಿಯ ಚಳಿಗಾಲದ ಅಧಿವೇಶನ ಮುಗಿಬೇಕು, ಆ ನಂತರ ಇದರ ಬಗ್ಗೆ ಚರ್ಚೆ ಮಾಡ್ತೇವೆ, ಚರ್ಚೆ ಮಾಡಿ ತೀರ್ಮಾನ ತಗೋಬೇಕೋ ಬೇಡವೋ ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಆದ ಮೇಲೆ ಯೋಚನೆ ಮಾಡೋಣ ಬದಲಾವಣೆಯ ಒಂದು ವಿಚಾರವಾಗಿ ಅಂತ ಹೇಳ್ತಾ ಇದೆಯಂತ ಹೈಕಮಾಂಡ್. ಹೀಗಾಗಿ ಏನು ಬಿಹಾರದ ಒಂದು ಸೋಲಿನ ಹತಾಶೆಯಲ್ಲಿರುವಂತಹ ಅದರ ಬಗ್ಗೆ ಚರ್ಚೆ ಮಾಡುತ್ತಿರುವಂತಹ ಹೈಕಮಾಂಡ್ಗೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆ ಮಾಡುವಂತಹ ಒಂದು ಚಿಂತನೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ನ ಒಂದು ನಿರ್ಧಾರಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೀವಿ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ಕೊಟ್ಟಿರುವಂತಹ ಒಂದು ಸ್ಪಷ್ಟ ಸೂಚನೆಯ ಮೇರೆಗೆ ಈಗ ಎಲ್ಲರೂ ಕೂಡ ಸುಮ್ಮನಾಗಬೇಕು, ಬೇರೆ ದಾರಿನೇ ಇಲ್ಲ. ಸದ್ಯಕ್ಕೆ ಈಗ ಸಂಪುಟದ ಸರ್ಜರಿ ಹೀಗೆ ಹೇಳುವಂತಹ ಒಂದು ಮಾತಿನ ಪ್ರಶ್ನೆಯೇ ಇಲ್ಲ. ಯಾವುದೇ ರೀತಿಯ ಬದಲಾವಣೆಗಳು ಆಗಲ್ಲ ಕಾಂಗ್ರೆಸ್ನಲ್ಲಿ. ಚಳಿಗಾಲದ ಅಧಿವೇಶನ ಬಾಕಿ ಇದೆ, ಅದಾಗಬೇಕು. ಅದಾದ ನಂತರ ಸಂಕ್ರಾಂತಿ ಹಬ್ಬ ಮುಗಿಬೇಕು, ಆಮೇಲೆ ಅಷ್ಟೇ ನಾವು ಮಾತನಾಡ್ತೀವಿ, ಅದರ ಬಗ್ಗೆ ಯೋಚನೆ ಮಾಡ್ತೀವಿ. ಯಾಕಂದರೆ ಈಗ ನಾವು ಸೋಲಿನ ಒಂದು ವಿಚಾರಗಳಿಂದ ಬಿಹಾರದಲ್ಲಿ ಒಂದು ಏನು ಹೊಡೆತ ಬಿದ್ದಿದೆ ಕಾಂಗ್ರೆಸ್ಗೆ, ಅದರಿಂದ ಹೊರಗೆ ಬರಬೇಕು. ಆ ನಂತರನೇ ನಾವು ಈ ಒಂದು ಬೇರೆ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಬದಲಾವಣೆಯ ವಿಚಾರಗಳನ್ನು ಮಾತನಾಡ್ತೀವಿ, ಪರಾಮರ್ಶೆ ಮಾಡಬೇಕು. ಯಾಕೆ ಸೋತ್ವಿ, ಹೆಂಗೆ ಸೋತ್ವಿ, ಯಾರಿಂದ ಸೋತ್ವಿ ಇವೆಲ್ಲವೂ ಕೂಡ ಯೋಚನೆ ಮಾಡಬೇಕು. ಅದಕ್ಕೆ ಸೋಲಿಗೆ ನಾವೇನು ಉತ್ತರ ಕೊಡಬೇಕು ಇವೆಲ್ಲವೂ ಕೂಡ ಯೋಚನೆ ಆಗಬೇಕಲ್ಲ. ಬಿಹಾರದಲ್ಲಿ ಆದಂತಹ ಒಂದು ಚುನಾವಣೆಯಲ್ಲಿ ದೊಡ್ಡ ಮುಖಭಂಗ ಆಗಿರುವಂಥದ್ದು ಕಾಂಗ್ರೆಸ್ಗೆ. ಹೀಗಾಗಿ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದರಲ್ಲಿ ನಾವು ಈಗ ಸದ್ಯಕ್ಕೆ ಬ್ಯುಸಿ ಇದ್ದೀವಿ. ಇದಕ್ಕೂ ಮುಂಚೆ ಹೇಳ್ತಾ ಇದ್ರು ಬಿಹಾರ ಚುನಾವಣೆ ಆಗಲಿ ಅದರಲ್ಲಿ ಪ್ರಚಾರದಲ್ಲಿ ಬ್ಯುಸಿ ಇದೆಯಾ, ಅದಾದಮೇಲೆ ಮಾತಾಡೋಣ ಅಂತ. ಈಗ ಎಲ್ಲ ಕೂಡ ಉಲ್ಟಂಪಲ್ಟವಾಗಿ ರಿಸಲ್ಟ್ ಬಂದಿದೆ. ಹೀಗಾಗಿ ಮತ್ತೆ ಈ ಒಂದು ವಿಚಾರವಾಗಿ ನಾವು ಚರ್ಚೆ ಮಾಡಬೇಕು, ಸಮಾಲೋಚನೆ ಮಾಡಬೇಕು. ಕೆಲವೊಂದು ವಿಚಾರಗಳಿದೆ, ಅದರಲ್ಲಿ ನಾವು ಬ್ಯುಸಿ ಇದ್ವಿ. ಈಗ ಬೇಡ, ಸದ್ಯಕ್ಕೆ ಯಾವುದೇ ರೀತಿಯ ಬದಲಾವಣೆಗಳು ನೋಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ. ಏನು ನಿಮ್ಮದು ಅಧಿವೇಶನ ಇದೆ, ಅದು ಮುಗಿಸ್ಕೊಳ್ಳಿ, ಮತ್ತು ಹಬ್ಬವನ್ನು ಕೂಡ ಮುಗಿಸ್ಕೊಳ್ಳಿ. ಆ ನಂತರ ಇದ್ರ ಬಗ್ಗೆ ಮಾತನಾಡೋಣ, ಚರ್ಚೆ ಮಾಡೋಣ ಅಂತ ಹೈಕಮಾಂಡ್ ಹೇಳಿದೈತೆ. ಹೈಕಮಾಂಡ್ನ ಒಂದು ಸೂಚನೆ ಮೀರಿಗೆ ಎಲ್ಲರೂ ಕೂಡ ಈಗ ಸುಮ್ಮನೆ ಹಾಕಬೇಕು, ಯಾರು ಕೂಡ ಇದ್ರ ಬಗ್ಗೆ ಮಾತನಾಡೋ ಹಾಗಿಲ್ಲ. ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಒಂದು ಬದಲಾವಣೆಗಳಿಲ್ಲ ಕರ್ನಾಟಕದಲ್ಲಿ. CM ಬದಲಾವಣೆ, ಸಚಿವ ಸಂಪುಟ ಒಂದು ವಿಸ್ತರಣೆ, KPCC ಅಧ್ಯಕ್ಷ ಸ್ಥಾನದ ಒಂದು ಬದಲಾವಣೆ, ಈ ರೀತಿಯಾದಂಥ ಒಂದು ಮಾತುಗಳೇನಿತ್ತು, ಈ ಒಂದು ವಿಚಾರಗಳು ಯಾವುದೂ ಕೂಡ ಸದ್ಯಕ್ಕೆ ಬದಲಾವಣೆ ಆಗುವುದಿಲ್ಲ. ಯಥಾಸ್ಥಿತಿ ಮುಂದುವರಿಯುತ್ತೆ. ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿರ್ತಾರೆ ಅಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ದಂಗೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವಾಗಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ಮಾಡಬೇಕಾಗಿತ್ತು. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮಾತನಾಡಬೇಕಾಗಿತ್ತು. ಮಾತನಾಡಿದಂತಹ ಸಂದರ್ಭದಲ್ಲಿ ವರಿಷ್ಠರ ಮೂಲಗಳು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ನಡ್ಕೋಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಹೈಕಮಾಂಡ್ನ ಮಾತನ್ನು ಯಾರು ಕೂಡ ತಿರಸ್ಕಾರ ಮಾಡೋ ಹಾಗಿಲ್ಲ, ಒಪ್ಕೊಳ್ಳಲೇಬೇಕು. ಎಲ್ಲರೂ ಕೂಡ ಹೇಳ್ತಾ ಇದ್ರು ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೀವಂತ. ಹೀಗಾಗಿ ಅದೇ ವಿಚಾರವಾಗಿ ಈಗ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.